ವೆಲ್ಕಮ್ ಟು ವೇದಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಈಸಿಯಾದ ಪನ್ನೀರ್ ಬಟರ್ ಮಸಾಲ ಮಾಡುವ ವಿಧಾನನ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಬೇಕುವ ಪದಾರ್ಥಗಳು: ಮಸಾಲಾಗೆ ಇದೆಲ್ಲ ತೊಳಬೇಕು. ಮತ್ತು ಬೇಕಾದಷ್ಟು 250 ಗ್ರಾಮ್ಸ್ ಅಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಇವತ್ತು 4 ಈರುಳ್ಳಿ, 5 ಟೊಮೆಟೊ ತೊಗೊಂಡಿದ್ದೀನಿ. ಮೊಸರು, ಬಟರ್ ತೊಗೊಂಡಿದ್ದೀನಿ. ಮತ್ತು ಮೊದಲು ಬಟರ್ನ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಎಷ್ಟು ಬೇಕೋ ಅಷ್ಟು ಬಟರ್ನ ತೊಗೊಂಡು ಪನ್ನೀರನ್ನ ಚೆನ್ನಾಗಿ ಹುರ್ಕೊಳ್ಬೇಕು. ಯಾವ ಥರ ಹುರ್ಕೊಳ್ಬೇಕು ಅಂದರೆ ಕೆಂಪು ಕಲರ್ ಆಗೋಷ್ಟು ಹುರ್ಕೊಳ್ಬೇಕು. ತುಂಬ ಸೀದಿಸ್ಬಾರ್ದು. ಸ್ಲಿಮ್ನಲ್ಲಿ ಇಟ್ಕೊಂಡು ಇದು ಹುರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನಿಮಗೆ ನಾನು ತೋರಿಸ್ಕೊಡ್ತಿದ್ದೀನಲ್ಲ ಆ ಥರ ನೀವು ಸ್ಲಿಮ್ನಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಈ ಥರ ನಿಮಗೆ ಅಡಿ ಹಿಡ್ಕೊಳ್ದಂಗೆ ಚೆನ್ನಾಗಿ ಕ್ಲೀನಾಗಿ ಬರುತ್ತೆ. ನಾನು ತೋರಿಸಿದ್ದೀನಲ್ಲ ಆ ಥರ ಕೆಂಪು ಕಲರ್ನಲ್ಲಿ. ಇವಾಗ ಅದೇ ಬಾಣಲಿನಲ್ಲಿ ಬಟರ್ ಸ್ವಲ್ಪ ಹಾಕ್ಕೊಂಡು 4 ಈರುಳ್ಳಿನ ಚೆನ್ನಾಗಿ ಹಾಕಿ ಹುರ್ಕೊಳ್ಳಿ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಈರುಳ್ಳಿನ ಹುರ್ಕೊಳ್ಬೇಕು. ಮತ್ತು ನೆಕ್ಸ್ಟು ಟೊಮೆಟೊ 5 ಟೊಮೆಟೊ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಜಾಸ್ತಿ ಹುಳಿ ಬೇಡ ಅಂದರೆ ಸ್ವಲ್ಪ ಕಮ್ಮಿ ಹುಳಿ ಹಾಕ್ಕೊಳ್ಬೋದು. 3 ಟೊಮೆಟೊ ಹಾಕ್ಕೊಳ್ಬೋದು. ಏಕೆಂದರೆ ಇದು ಪೇಸ್ಟ್ ಮಾಡೋಕ್ಕೆ ನಾವು ಟೊಮೆಟೊ ತೊಗೊಳ್ಬೇಕು. ಹುಳಿ ಮತ್ತು ಮೊಸರು ಹಾಕ್ಕೊಳ್ತಾ ಇದ್ದೀವಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಟೊಮೆಟೊ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡ್ಕೊಳ್ಬೇಕು. ಇದು 4 ಇಂದ 5 ಗೋಡಂಬಿ ಹಾಕ್ಕೊಬೇಕು. ಇವಾಗ ನಾನು ಪೇಸ್ಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಸಪ್ರೇಟಾಗಿ. ಇವಾಗ ಒಂದು ಬಾಣಲಿ ತೊಗೊಂಡು ಬಟರ್ ಹಾಕ್ಕೊಳ್ಬೇಕು. ಬಟರ್ ಹಾಕ್ಕೊಂಡು ಇವಾಗ ಪಟ್ಟೆ, ಲವಂಗ, ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಬಾಟ್ಕೊಳ್ಬೇಕು. ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಫಸ್ಟು ಇದೆಲ್ಲ ಮಸಾಲೆಗಳ್ನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಇವಾಗ ನಾವು ರುಬ್ಬಿರೋ ಪೇಸ್ಟ್ನ ಹಾಕ್ಕೊಳ್ಬೇಕು. ಪೇಸ್ಟ್ನ ಹಾಕ್ಕೊಂಡಾದ್ಮೇಲೆ ಒಂದು 5 ಇಂದ 10 ನಿಮಿಷ ಎಣ್ಣೆ ಸಪ್ರೇಟಾಗಿ ಪೇಸ್ಟ್ ಸಪ್ರೇಟಾಗಿ ಬರೋವಷ್ಟು ನಾವು ಹುರ್ಕೊಳ್ಬೇಕು. ಚೆನ್ನಾಗಿ ಹಾಕಿ ಬಾಡ್ತಾ ಇರಬೇಕು. ನೋಡಿ, ನೀವು ನೋಡ್ತಾ ಇರ್ಬೋದು ನಾನು ಯಾವ ಥರ ನೋಡಿ ಈ ಥರ ಬಾಟ್ಕೊಂಡ್ರೆ ನಿಮಗೆ ಕುದಿ ಬರುತ್ತೆ. ಸ್ವಲ್ಪ 5 ಇಂದ 10 ನಿಮಿಷ ಆದಮೇಲೆ ಕುದಿ ಬಂದಾದಮೇಲೆ ಇವಾಗ ಮಸಾಲ ಹಾಕ್ಕೊಳ್ಬೇಕು. ಅರ್ಶಿನದ ಪುಡಿ ನಿಮ್ಗೆ ಎಷ್ಟು ಬೇಕೋ ಕಲರ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನಾನು 2 ಟೇಬಲ್ ಸ್ಪೂನು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಗರಂ ಮಸಾಲ ಹಾಕ್ಕೊಬೋದು. ನಂಗೆ ಮಸಾಲ ಬೇಡ ಅಂತೇಳಿ ನಾನು ಗರಂ ಮಸಾಲ ಹಾಕ್ಕೊಂಡಿಲ್ಲ. ನೋಡಿ, ಇದು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಇನ್ನೊಂದು 5 ಇಂದ 10 ನಿಮಿಷ ಚೆನ್ನಾಗಿ ಕುದಿ ಬಂದಾದಮೇಲೆ ನಾವಿವಾಗ ರೋಸ್ಟ್ ಮಾಡಿಟ್ಕೊಂಡಿರೋ ಪನ್ನೀರನ್ನ ಸೇರಿಸ್ಕೊಂಡು ಅದು ಪನ್ನೀರು ಜೊತೆ ಪೇಸ್ಟ್ ಜೊತೆ ಮಿಕ್ಸ್ ಆಗೋವರೆಗೂ ನೀವು ಕಳಿಸ್ತಾ ಇರಬೇಕು. ಆವಾಗ ಪನ್ನೀರ್ ಜೊತೆ ಪೇಸ್ಟ್. ಇವಾಗ ಸ್ವಲ್ಪ ಮೊಸರು ಹಾಕ್ಕೊತಾ ಇದ್ದೀನಿ. 2 ಸ್ಪೂನಷ್ಟು ಮೊಸರು. ಎಲ್ಲರ ಮನೇಲಿ ಫ್ರೆಶ್ ಕ್ರೀಮ್ ಇರೋಲ್ಲ, ಅದಕ್ಕೆ ಮೊಸರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಕುದಿ ಬರಲಿ. ಒಂದು 2 ಮಿನಿಟ್ಸ್ ಸಾಕು. ತುಂಬ ಕುದಿಸ್ಬಾರ್ದು. ಮೊಸರು ಹಾಕಾದ್ಮೇಲೆ ಅಷ್ಟೇ. 2 ಮಿನಿಟ್ಸ್ ಆದಮೇಲೆ ನೀವು ಕಸ್ತೂರಿ ಮೇಥಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಳಿಸಿದ್ರೆ ಬಿಸಿಯಾದ ಪನ್ನೀರ್ ಬಟರ್ ಮಸಾಲ ರೆಡಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.